ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಜೊರಾವರ್ ಲೈಟ್ ಟ್ಯಾಂಕ್ ಬಗ್ಗೆ ನೀವು ಈಗಾಗಲೇ ಕೇಳಿರಬಹುದು. ಆದರೆ ಈ ಒಂದು ಟ್ಯಾಂಕ್ ಇಂದು ಕೇವಲ ಒಂದು ಶಸ್ತ್ರಾಸ್ತ್ರವಾಗಿ ಉಳಿದಿಲ್ಲ. ಇದು ಇಡೀ ಒಂದು ಕಂಬ್ಯಾಟ್ ವೆಹಿಕಲ್ ಫ್ಯಾಮಿಲಿಯಾಗಿ ರೂಪಾಂತರಗೊಳ್ಳುತ್ತಿದೆ. ಹಿಮಾಲಯದ ದುರ್ಗಮ ಪ್ರದೇಶಗಳಲ್ಲಿ ಭಾರತೀಯ ಸೇನೆ ಹೇಗೆ ಹೊಸ ರಕ್ಷಣಾ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುತ್ತಿದೆ ಎಂಬುದನ್ನು ಇಂದು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಬನ್ನಿ, ಮೊದಲಿಗೆ ಮಾತನಾಡೋಣ ಜೊರಾವರ್ನ ಏರ್ ಡಿಫೆನ್ಸ್ ವೇರಿಯಂಟ್ನ ಬಗ್ಗೆ. ಈ ರೂಪಾಂತರದಲ್ಲಿ 35 ಎಂಎಂನ ಆಟೋಮೆಟಿಕ್ ಕೆನಾನ್ ಜೊತೆಗೆ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಅಳವಡಿಸಲಾಗುತ್ತದೆ. ಇದರ ಅರ್ಥವು ಏನೆಂದರೆ, ಶತ್ರುಗಳ ಹೆಲಿಕಾಪ್ಟರ್ಸ್, ಡ್ರೋನ್ ಅಥವಾ ಕ್ಷಿಪ್ರ ವಿಮಾನ ದಾಳಿ ಇದ್ದರೂ ಈ ವೆಹಿಕಲ್ ಅದನ್ನು ನೇರವಾಗಿ ನಿಭಾಯಿಸಬಲ್ಲದು. ಆದರೆ ಇಲ್ಲಿ ನಿಜವಾದ ವಿಶೇಷತೆ ಏನೆಂದರೆ, ಜೊರಾವರ್ನ ಪವರ್ ಟು ವೆಯ್ಟ್ ರೇಷಿಯೋ ಪ್ರತಿ ಟನ್ಗೆ 30ರಿಂದ 40 ಹಾರ್ಸ್ ಪವರ್ ಎಂದು ಅಂದಾಜಿಸಲಾಗಿದೆ. ಇದರ ಜೊತೆಗೆ ಇದರ ಗ್ರೌಂಡ್ ಪ್ರೆಷರ್ ಕೂಡ ತುಂಬ ಕಡಿಮೆ. ಇದರ ಪ್ರಯೋಜನವೆಂದರೆ, ಮಣ್ಣಿನ ರಸ್ತೆ ಇರಲಿ, ಹಿಮದ ಮೇಲೆ ಇರಲಿ, ತೆಳು ಮಣ್ಣಿನ ಮೈದಾನ ಇರಲಿ, ಈ ವೆಹಿಕಲ್ ಎಲ್ಲಿಯೂ ಸಲೀಸಾಗಿ ಚಲಿಸಬಲ್ಲದು. ಇದರ ಅರ್ಥ, ವೇಗವಾಗಿ ಚಲಿಸುತ್ತಿರುವ ಸೇನಾ ತಂಡದ ಜೊತೆ ಇದು ಅಷ್ಟೇ ವೇಗದಲ್ಲಿ ಸಾಗಬಲ್ಲದು. ಕಿರಿದಾದ ಬೆಟ್ಟದ ಹಾದಿಗಳಲ್ಲೂ ಕೂಡ ಈ ಏರ್ ಡಿಫೆನ್ಸ್ ವೇರಿಯಂಟ್ ಸೇನಾ ತಂಡಕ್ಕೆ ಆಕಾಶ ರಕ್ಷಣೆ ನೀಡುತ್ತಾ ಮುನ್ನಡೆಯಬಲ್ಲದು. ಕಮಾಂಡ್ ಅಂಡ್ ರೆಕಾನಸೆನ್ಸ್ ವೇರಿಯಂಟ್ ಇನ್ನು ಎರಡನೇ ಪ್ರಮುಖ ರೂಪಾಂತರ ಕಮಾಂಡ್ ಅಂಡ್ ರೆಕಾನಸೆನ್ಸ್ ವೆಹಿಕಲ್. ಇದು ಲಡಾಖ್ ಮತ್ತು ಸಿಕ್ಕಿಂನಂತಹ ಸವಾಲಿನ ಪ್ರದೇಶಗಳಲ್ಲಿ ಯುದ್ಧ ಕ್ಷೇತ್ರದ ಸಮನ್ವಯ ಸುಧಾರಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಈ ವೇರಿಯಂಟ್ನಲ್ಲಿ ಭಾರೀ ಶಸ್ತ್ರಾಸ್ತ್ರಗಳ ಬದಲಿಗೆ ತಂತ್ರಜ್ಞಾನಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಅದರಲ್ಲಿ ಇರುವುದು ಟೆಲಿಸ್ಕೋಪಿಂಗ್ ಸರ್ವಿಲೆನ್ಸ್ ಮಾಸ್ಟ್, ಬ್ಯಾಟಲ್ ಫೀಲ್ಡ್ ರೆಡಾರ್, ಸ್ಯಾಟಲೈಟ್ ಕಮ್ಯುನಿಕೇಷನ್ ಸಿಸ್ಟಮ್ ಮತ್ತು ಲೋಕಲ್ ಡ್ರೋನ್ ಆಪರೇಷನ್ಸ್ಗಳನ್ನು ನಿಯಂತ್ರಿಸಲು ಅಂತರ್ನಿರ್ಮಿತ ವ್ಯವಸ್ಥೆ. ಈ ತಂತ್ರಜ್ಞಾನದ ಸಂಯೋಜನೆ ಮಾಡಿದಾಗ ಏನಾಗುತ್ತದೆ, ಸೇನಾ ಅಧಿಕಾರಿಗಳಿಗೆ ಯುದ್ಧ ಕ್ಷೇತ್ರದ ರಿಯಲ್ ಟೈಮ್ ಮಾಹಿತಿ ತಕ್ಷಣ ಸಿಗುತ್ತದೆ. ಎತ್ತರದ ಬೆಟ್ಟ ಶ್ರೇಣಿಗಳು ಉಂಟು ಮಾಡುವ ಕಮ್ಯುನಿಕೇಷನ್ ಬ್ಲ್ಯಾಕ್ಔಟ್ ಮತ್ತು ಲೈನ್ ಆಫ್ ಸೈಟ್ ಸಮಸ್ಯೆಗಳನ್ನು ಇದು ಬಹಳ ಸಮರ್ಥವಾಗಿ ಮೆಟ್ಟಿ ನಿಲ್ಲಬಲ್ಲದು. ಇನ್ನು ಇದೆ ಕಮಾಂಡ್ ವೇರಿಯಂಟ್ನಲ್ಲಿ ಎಲೆಕ್ಟ್ರಾನಿಕ್ ವಾರ್ಫೇರ್ ಟೂಲ್ಸ್ ಮತ್ತು ಆಂಟಿ ಡ್ರೋನ್ ಡಿಫೆನ್ಸ್ ಮೆಕಾನಿಸಮ್ ಕೂಡ ಇರಲಿವೆ. ಇದರ ಜಾಮರ್ಸ್ ಮತ್ತು ಇಂಟರ್ಸೆಪ್ಟರ್ಗಳು ಶತ್ರುಗಳ ಸರ್ವಿಲೆನ್ಸ್ ಡ್ರೋನ್ಸ್ ಮತ್ತು ಆಕಾಶ ದಾಳಿಯಿಂದ ನಮ್ಮ ಚಲಿಸುತ್ತಿರುವ ಶಸ್ತ್ರಸಜ್ಜಿತ ತಂಡಗಳನ್ನು ಸಂಪೂರ್ಣವಾಗಿ ರಕ್ಷಿಸಬಲ್ಲವು. ಮೂರನೆಯ ಮಹತ್ವದ ರೂಪಾಂತರ ಹೈ ಆಲ್ಟಿಟ್ಯೂಡ್ ಟ್ರೂಪ್ ಕ್ಯಾರಿಯರ್. ಜೊರಾವರ್ನ ಚಾಸಿಸ್ ಅನ್ನು ಒಂದು ಶಕ್ತಿಶಾಲಿ ಯುದ್ಧ ವಾಹನವನ್ನಾಗಿ ಮಾಡಬಹುದು. ಇದರಲ್ಲಿ ರಿಮೋಟ್ ಕಂಟ್ರೋಲ್ಡ್ 30 ಎಂಎಂನ ವೆಪನ್ ಸ್ಟೇಷನ್ ಇರಲಿದ್ದು 6ರಿಂದ 8 ಸೈನಿಕರನ್ನು ಒಟ್ಟಿಗೆ ಕರೆದೊಯ್ಯಬಲ್ಲದು. ನದಿ ದಾಟುವ ಸ್ಥಳಗಳಲ್ಲಿ ಇರಲಿ, ಬೆಟ್ಟದ ಇಳಿಜಾರುಗಳಲ್ಲಿ ಇರಲಿ, ಚಕ್ರದ ವಾಹನಗಳು ಸಿಲುಕಿಕೊಳ್ಳುವ ಕಡೆ ಇದು ನಿರಾಯಾಸವಾಗಿ ಮುಂದುವರಿಯಬಲ್ಲದು. ಇದು ನಮ್ಮ ಸೈನಿಕರನ್ನು ಕ್ಷಿಪ್ರವಾಗಿ ಮತ್ತು ಸುರಕ್ಷಿತವಾಗಿ ಯಾವುದೇ ಸ್ಥಳಕ್ಕೆ ಬೇಕಾದರೂ ತಲುಪಿಸಬಲ್ಲದು. ಇನ್ನು ಇದೆಲ್ಲದರಲ್ಲಿ ಅತ್ಯಂತ ಮಹತ್ವದ ಅಂಶ ಯಾವುದೆಂದರೆ ಲಾಜಿಸ್ಟಿಕ್ಸ್. ಭಾರತೀಯ ಸೇನೆಗೆ ಈಗ ವಿಭಿನ್ನ ಕಾರ್ಯಗಳಿಗೆ ಬೇರೆ ಬೇರೆ ವಾಹನಗಳ ಅವಶ್ಯಕತೆ ಇರುವುದಿಲ್ಲ. ಒಂದೇ ಜೊರಾವರ್ ಚಾಸಿಸ್ ಆಧಾರದ ಮೇಲೆ ಹಲವು ಬಗೆಯ ಕಂಬ್ಯಾಟ್ ರೋಲ್ಸ್ಗಳನ್ನು ನಿರ್ವಹಿಸಬಹುದು. ಇದರಿಂದ ತರಬೇತಿಯ ಸಮಯ ಕಡಿಮೆ ಆಗುತ್ತದೆ, ಸ್ಪೇರ್ ಪಾರ್ಟ್ ಸಂಗ್ರಹ ಸರಳವಾಗುತ್ತದೆ, ದುರಸ್ತಿ ಕೇಂದ್ರಗಳ ಸಂಕೀರ್ಣತೆ ಕಡಿಮೆ ಆಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಒಂದೇ ವಾಹನ ಕುಟುಂಬ, ಅನೇಕ ಕಾರ್ಯಗಳು. ಇದು LAC ಉದ್ದಕ್ಕೂ ಭಾರತೀಯ ಸೇನೆಯ ಉಪಸ್ಥಿತಿಯನ್ನು ಹೆಚ್ಚು ಚುರುಕಾಗಿ, ಹೆಚ್ಚು ಪ್ರತಿಕ್ರಿಯಾಶೀಲ ಮತ್ತು ಬಲಿಷ್ಠಗೊಳಿಸುತ್ತದೆ. ಸ್ನೇಹಿತರೆ,
ಜೊರಾವರ್ ಟ್ಯಾಂಕ್ ಕೇವಲ ಒಂದು ಲೈಟ್ ಟ್ಯಾಂಕ್ ಮಾತ್ರ ಅಲ್ಲ, ಇದು ಹಿಮಾಲಯದ ಯುದ್ಧ ತಂತ್ರಕ್ಕಾಗಿ ಭಾರತ ರೂಪಿಸುತ್ತಿರುವ ಒಂದು ಸಮಗ್ರ ಯೋಜನೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.